ನಮಸ್ಕಾರ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಒಂದು ರಿಯಲಿಸ್ಟಿಕ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಆಫೀಸಲ್ಲಿ ವರ್ಕ್ ಮಾಡಿಕೊಂಡು ಮನೆಯಲ್ಲೆಲ್ಲ ಯಾವ ರೀತಿ ಕೆಲಸ ಮಾಡ್ತೀನಿ ಅದೆಲ್ಲ ಸ್ವಲ್ಪ ರಿಯಲಿಸ್ಟಿಕ್ಕಾಗಿ ತೋರಿಸೋಣ ಅಂಥೇಳಿ ಶೇರ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿ ವಿಡಿಯೋಗೋಸ್ಕರ ಅಂತ ಏನಿಲ್ಲ, ಹೇಗೆ ರಿಯಲ್ ಲೈಫಲ್ಲಿ ಇರುತ್ತೋ ಅದೇ ರೀತಿಯಾಗಿ ಆಲ್ಮೋಸ್ಟ್ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಆಫೀಸ್ಗೆ ಹೋಗೋ ಫಸ್ಟಿನ ದಿನ ರಾತ್ರಿ ಕ್ಯಾರೆಟ್, ಬೀಟ್ರೂಟ್ ಮತ್ತು ಆಮ್ಲ ಜ್ಯೂಸನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಡೈಲಿ ಕುಡಿಯೋದಿಲ್ಲ. ಇವತ್ತು ಮನೆಯಲ್ಲಿ ಕ್ಯಾರೆಟ್, ಬೀಟ್ ಮತ್ತು ಆಮ್ಲ ಇತ್ತು. ಸೊ ಅದಕ್ಕೆ ಅಂದ್ಕೊಂಡೆ ರೆಡಿ ಮಾಡಿ ಇಟ್ಕೊಂಡು ಬಿಡೋಣ, ಬೆಳಿಗ್ಗೆ ಕುಡಿದು ಹೋಗೋಣ ಅಂಥೇಳಿ. ಬೆಳಿಗ್ಗೆ ನಾನು 4:45 ಆಲ್ಮೋಸ್ಟ್ ನನ್ನ ಕ್ಯಾಬ್ ಬಂದುಬಿಡುತ್ತೆ ಕೆಳಗೆ. ಸೊ 5 ಒಳಗಡೆ ಹೊರಟ್ಬಿಡ್ತೀನಿ ಮನೆಯಿಂದ. ನೋಡಿ, ನಾನು ಮನೆಯಿಂದ ಹೋಗ್ತೀನಿ, ಬಟ್ ನಾನು ಯಾವತ್ತೂ ನಿದ್ದೆ ಮಾಡಲ್ಲ ಕ್ಯಾಬಲ್ಲಿ. ಒಂದು ಕಾರಣ ಅಂದರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಹೊರಗಡೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ. ನನ್ನ ಆಫೀಸಲ್ಲೆಲ್ಲ ಕೇಳ್ತಾರೆ, 1 ಗಂಟೆ ಮೇಲಾಗುತ್ತೆ ಟ್ರಾವೆಲಿಂಗ್ ಟೈಮ್, ಸೊ ಯಾಕೆ ಮಲಗಲ್ಲ ಅಂತೇಳಿ. ನಾನು ನಿಜವಾಗ್ಲೂ ನಮ್ಗನ್ಸುತ್ತೆ ನಮ್ಮ ಲೈಫೇ ಯಾವ ರೀತಿ ಅಂತ. ಆದರೆ ಬೆಳಿಗ್ಗೆ 5 ಗಂಟೆ ಎದ್ದು ಹೊರಗಡೆ ನೋಡುವಾಗ ತುಂಬ ಜನ ಬಸ್ಸಿಗೆ ವೇಟ್ ಮಾಡ್ತಾ ಇರ್ತಾರೆ, ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಅದಲ್ಲದೆ ತುಂಬ ಜನ ಲೇಡೀಸ್ ಎಲ್ಲ ಹೊರಗಡೆ ಉಪ್ಪಿಟ್ಟು, ಶೀರಾ, ಕೇಸರಿ ಬಾತು, ಟೀ, ಕಾಫಿ ಅದೆಲ್ಲ ಸೇಲ್ ಮಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಹೀಗೆ ನೋಡ್ತಾ ಇರ್ತೀನಿ ಒಂದು 5:30 ಆ ಥರದ್ದೆಲ್ಲ ಟೈಮಲ್ಲಿ. ಇವಾಗ ಆಫೀಸ್ಗೆ ಹೋಗಿದ್ದೆ, ತಿಂಡಿಯಲ್ಲಿ ಶಾವಿಗೆ ಉಪ್ಪಿಟ್ಟು ತೊಗೊಂಡಿದ್ದೀನಿ ಇವತ್ತು. ಅದಾದ ನಂತರ ಟೀ, ಕಾಫಿ, ಊಟ ಅದೆಲ್ಲ ಆಯಿತು. ಆಮೇಲೆ ಡೈರೆಕ್ಟಾಗಿ ಮಧ್ಯಾಹ್ನ ಹೊರಡುವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಊಟಕ್ಕೆ ಎಲ್ಲ ಸಿಗುತ್ತೆ ಅಂದರೆ ನಮಗೆ ಕಾರ್ಡಲ್ಲಿ ಪೇಮೆಂಟ್ ಮಾಡ್ತಾರಲ್ವ, ಸೊ ಅದರಿಂದನೇ ಎಲ್ಲ ತೊಗೊಳ್ತೀವಿ. ಫುಲ್ ಮೀಲ್ ನಿಮಗೆ ಯಾವ್ದು ಬೇಕೋ ಅದು ಅಂದರೆ ತೊಗೊಳ್ಬೋದು, ಬಟ್ ಅಷ್ಟು ಕಟ್ಟಾಗುತ್ತೆ ಪೇಮೆಂಟ್, ಅದರಿಂದ ಕಟ್ಟಾಗುತ್ತೆ. ಸೊ ಇವತ್ತು ಶಾವಿಗೆ ಉಪ್ಪಿಟ್ಟು ತೊಗೊಂಡಿದ್ದೀನಿ, ನೋಡೋದಕ್ಕೆ ಚೆನ್ನಾಗಿತ್ತು ಅಂಥೇಳಿ. ಮಧ್ಯಾಹ್ನ ಊಟಕ್ಕೆ ಫುಲ್ ಲಂಚ್ ಪ್ಲೇಟ್ ತೊಗೊಂಡಿದ್ದೀನಿ. ಅನ್ನ, ಸಾರು, ಚಪಾತಿ, ಪಲ್ಯ ಎಲ್ಲ ಬಂದುಬಿಡುತ್ತೆ. ಹಾಗೆ 3:30 ಹೊರಟುಬಿಡ್ತೀನಿ. ಈ ರೋಡಲ್ಲಿ ಯಾವ ಟೈಮಲ್ಲಿ ಹೊರಟ್ರೂ ಫುಲ್ ಟ್ರಾಫಿಕ್ ಇರುತ್ತೆ. ಈವನ್ ಬೆಳಿಗ್ಗೆ ಕೂಡ ತುಂಬಾ ಟ್ರಾಫಿಕ್ ಇರುತ್ತೆ. ಇವತ್ತು ಹೋಗಬೇಕಾದ್ರೆ ನಾಳೆ ಹೋಲಿ ಇರೋದ್ರಿಂದ ಎಲ್ಲರೂ ಇಲ್ಲಿ ಸುಡೋದಕ್ಕೆ ಹೋಲಿ ಸುಡ್ತಾರೆ ಫಸ್ಟಿನ ದಿನ, ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು. ಹೋಗಬೇಕಾದ್ರೆ ಮಗಳನ್ನು ಸ್ಕೂಲಿಂದ ಕರ್ಕೊಂಡು ಹೋಗಿದ್ದೀನಿ. ಸ್ಕೂಲ್ಗೆ ಹೋಗಿ, ಮಾರ್ಕೆಟ್ಗೆ ಹೋಗಿ, ಇದೆಲ್ಲ ಆ್ಯಕ್ಚುಲಿ ಡೈಲಿ ರುಟೀನ್. ಯಾವಾಗ ಆಫೀಸ್ಗೆ ಹೋದರೂ ಇದನ್ನೆಲ್ಲ ಮಾಡ್ತಾನೆ ಇರ್ತೀನಿ. ಮಾರ್ಕೆಟ್ಗೆ ಹೋಗಿ ಬೇಕಾಗೋ ಸಾಮಾನು ತೊಗೊಂಡು, ಆಮೇಲೆ ಸ್ಕೂಲ್ಗೆ ಹೋಗಿ ಅವಳನ್ನ ಪಿಕ್ ಮಾಡಿಕೊಂಡು ಮನೆಗೆ ಬರ್ತೀನಿ. ಇವತ್ತು ಮಕ್ಕಳಿಗೆ ತಿಂಡಿ ಎಲ್ಲ ಬೇಕಿತ್ತು ತುಂಬ ದಿನದಿಂದ, ಸೊ ಅದನ್ನೆಲ್ಲ ತೊಗೊಂಡು ಬಂದೆ. ಅದಾದಮೇಲೆ ನೆಕ್ಸ್ಟ್ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ, ತುಂಬ ಸುಸ್ತಾಗಿತ್ತು. ನೆಕ್ಸ್ಟ್ ರುಟೀನ್ ಹೇಳಬೇಕಂದ್ರೆ ತುಂಬಾ ಇರುತ್ತೆ, ಬಟ್ ಅದನ್ನು ವ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿದ್ದೀನಿ. ಡೈರೆಕ್ಟಾಗಿ ನೆಕ್ಸ್ಟ್ ದಿನ ಅಡುಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ನಮ್ಮ ಮನೆಯಲ್ಲಿ ಮೋಸ್ಟ್ಲಿ ನನಗೆ ರಜೆ ಇದ್ದಾಗ ನಾನು ಅಮ್ಮ ಇಬ್ಬರು ಸೇರಿ ಅಡುಗೆ ಮಾಡ್ತೀವಿ. ಇಲ್ಲಾಂದರೆ ನನಗೆ ಸ್ಪೆಷಲ್ ಮಾಡ್ಬೇಕನ್ನಿಸ್ದಾಗ ನಾನು ಮಾಡ್ತೀನಿ, ಅಮ್ಮ ಮಾಡ್ತಾರೆ. ಆ ಥರ ಎಲ್ಲ ಏನಿಲ್ಲ. ಅದು ಕೆಲಸ ನಿಮ್ಮದು, ಇದು ಕೆಲಸ ನಿಮ್ಮದು, ಆ ಥರ ಎಲ್ಲ ಏನಿಲ್ಲ. ಇವತ್ತು ಏನಾದರೂ ಒಂದು ಬೇರೆ ಬೇರೆ ವೆರೈಟಿ ಮಾಡೋಣ ಅಂಥೇಳಿ ಎಲ್ಲ ತೆಗಿತಾ ಇದ್ದೀನಿ. ಇಲ್ಲಿ ತರಕಾರಿ ಎಲ್ಲ ಅಮ್ಮ ಕಟ್ ಮಾಡಿ ಕೊಟ್ಟರು. ಬೀನ್ಸ್ ಇತ್ತು, ಆಲೂಗಡ್ಡೆ ಇತ್ತು, ಎಲ್ಲ ತರಕಾರಿ ಇತ್ತು. ತರಕಾರಿ ಮಿಕ್ಸ್ ಮಾಡಿ ಸಾರು ಮಾಡೋಣ ಅಂಥೇಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸಾರು ಮಾಡೋದಕ್ಕೆ ಇದು ಮಸಾಲೆ ಎಲ್ಲ ಅಮ್ಮನೇ ಹಾಕಿದ್ದು. ಒಣಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ, ಉದ್ದಿನಬೇಳೆ, ಕಡಲೆಬೇಳೆ ಇರಲಿಲ್ಲ, ಅದಿದ್ದರೆ ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಸಾಂಬಾರಿಗೆ ಯಾವುದೆಲ್ಲ ಮಸಾಲೆ ಹಾಕ್ತೀವಿ ಅದೆಲ್ಲ. ಅದಾದಮೇಲೆ ಇಲ್ಲಿ ಟರ್ಮರಿಕ್ ಮತ್ತು ತೆಂಗಿನಕಾಯಿ ಎಲ್ಲ ತುರಿದಿಟ್ಕೊಂಡಿದ್ದೀವಿ. ಸೊ ಅದನ್ನೆಲ್ಲ ಹಾಕಿ ಇದನ್ನು ರುಬ್ಕೊಳ್ತೀವಿ, ಮಸಾಲೆನ ರೆಡಿ ಮಾಡ್ಕೊಳ್ತೀವಿ ಸಾಂಬಾರು ಮಾಡೋದಕ್ಕೆ. ಸಖತ್ತಾಗಿರುತ್ತೆ ನನಗೆ. ಬಟ್ ನಾವಿಲ್ಲಿ ಮೋಸ್ಟ್ಲಿ ಮುಂಬೈಯಲ್ಲಿ ಬೇಳೆ ಸಾರೇ ಮಾಡ್ತೀವಿ. ಅದು ಅಭ್ಯಾಸ ಆಗಿದೆ ಅನ್ನೋ ಗೊತ್ತಿಲ್ಲ. ಊರಲ್ಲಿ ಬೇಳೆ ಸಾರೆಲ್ಲ ಕಡಿಮೆ ಮಾಡ್ತೀವಿ, ಬಟ್ ಇಲ್ಲಿ ನಾವು ಮೋಸ್ಟ್ಲಿ ಬೇಳೆ ಸಾರೇ ಮಾಡ್ತಾ ಇರ್ತೀವಿ. ಯಾವಾಗಾದರೂ ಅಪರೂಪಕ್ಕೆ ಸಾರು ಮಾಡ್ತೀವಿ. ಮೇ ಬಿ ಇಲ್ಲಿ ಕಾಯಿ ಎಲ್ಲ ತುಂಬ ಕಾಸ್ಟ್ಲಿ. ತೆಂಗಿನಕಾಯಿ ಎಲ್ಲ 40 ರೂಪೀಸ್ಗೆ ಒಂದು ಬರುತ್ತೆ. ಅದಕ್ಕೋಸ್ಕರನೇ ಅನಿಸುತ್ತೆ, ಕಾಯಿ ಇದ್ದಾಗ ಮಾತ್ರ ಸಾಂಬಾರು. ಅದಲ್ಲದೆ ನನಗೆ ಸಾಂಬಾರು ಮಾಡೋದು ಸ್ವಲ್ಪ ಲಾಂಗ್ ಪ್ರೊಸೆಸ್. ಬೇಳೆ ಸಾರಾದರೆ ಬೇಯಿಸಿ ಆಯಿತು, ಒಂದು ಒಗ್ಗರಣೆ ಕೊಟ್ಟು ರೆಡಿ ಆಗುತ್ತಲ್ವ, ಸೊ ಅದನ್ನೇ ಮಾಡ್ಕೊಳ್ತೀನಿ ಹೆಚ್ಚಿನದಾಗಿ. ಬಟ್ ಇವತ್ತು ಸಾಂಬಾರು ಮಾಡಿದ್ದು ಯಾಕಂದರೆ ಇವತ್ತು ವೆರೈಟಿ ಫುಡ್ ಮಾಡ್ತಾಯಿದ್ದೀವಿ. ಸುಮ್ಮನೆ ವೆರೈಟಿ ಫುಡ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಅದು ಏನಲ್ಲ ಅಂಥೇಳಿ ನೀವು ವಿಡಿಯೋನ ಎಂಡ್ ತನಕ ನೋಡಿ, ಏನೆಲ್ಲ ಅಡುಗೆಗೆ ಪ್ರಿಪ್ರೇಷನ್ ಮಾಡಿದ್ದೀವಿ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ಸಾಂಬಾರಿಗೆ ಕುಕ್ಕರಲ್ಲಿ ಬೇಳೆ ಮತ್ತು ಆ ಮಸಾಲೆ, ತರಕಾರಿ ಎಲ್ಲ ಹಾಕಿ ಬೇಯಿಸೋದಕ್ಕೆ ಇಟ್ಟಾಯಿತು ಸಾಂಬಾರಿಗೆ. ಅದ್ರ ಜೊತೆಗೇ ಇವಾಗ ನಾನು ಪಲ್ಯ ಮಾಡ್ತಾಯಿದ್ದೀನಿ.
ಸೊ ಪಲ್ಯ ಮಾಡೋದಕ್ಕೋಸ್ಕರ ಒಂದು ಬಾಣಲೆ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಇವಾಗ ಪಲ್ಯಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಎಣ್ಣೆಗೆ ಸ್ವಲ್ಪ ಅದೇ ಜೀರಿಗೆ, ಇಡೀ ಗರಂ ಮಸಾಲೆ ಇರಲಿಲ್ಲ, ಸೊ ಪುಲಾವ್ ಎಲೆ ಇತ್ತು ಅದನ್ನೇ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಪಲ್ಯ ತುಂಬ ರುಚಿಯಾಗಿತ್ತು. ಇದು ನಾನು ಮಾಡಿರೋದು ಪೂರಿ ಜೊತೆ ತಿನ್ನೋದಕ್ಕಾಗಿ. ಸೊ ಸಖತ್ತಾಗಿತ್ತು ಪಲ್ಯ, ಮಾತ್ರ ತುಂಬಾ ಚೆನ್ನಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಈರುಳ್ಳಿ ಫ್ರೈ ಆದ ನಂತರ ಟೊಮೆಟೊ ಹಣ್ಣನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ಅದಾದ ನಂತರ ಇಲ್ಲಿ ಮಸಾಲೆಯಲ್ಲಿ ಅರಿಶಿಣ ಹಾಕ್ಕೊಳ್ತೀನಿ, ಸ್ವಲ್ಪ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಟೈಮಲ್ಲಿ ಹಾಕ್ತಾಯಿದ್ದೀನಿ. ಸೊ ನಾರ್ಮಲ್ ಮಸಾಲೆ ಎಲ್ಲ ಏನೆಲ್ಲ ಇರುತ್ತೆ ನೋಡಿ, ಅದನ್ನೇ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಸೂಪರಾಗಿ ಆಗಿದೆ. ಈಗ ಇದರಲ್ಲಿ ತರಕಾರಿನ ಆ್ಯಡ್ ಮಾಡ್ತೀನಿ. ತರಕಾರಿಯಲ್ಲಿ ನಾನು ಆಲೂಗಡ್ಡೆ ಮತ್ತು ಬಟಾಣಿನ ಯೂಸ್ ಮಾಡ್ತಾಯಿದ್ದೀನಿ. ಬಟಾಣಿ ಫ್ರೆಶ್ ಆಗಿ ಇವಾಗ ಕೂಡ ಸಿಗ್ತಾ ಇದೆ ಸೀಸನ್, ಬಟ್ ನಾವು 5-10 kg ತಂದು ಎಲ್ಲ ತೆಗೆದು ಫ್ರೀಝರಲ್ಲಿ ಇಡ್ತೀನಿ. ಇದು ಚೆನ್ನಾಗಿ ತುಂಬ ತಿಂಗಳುಗಟ್ಟಲೆ ಸ್ಟೋರ್ ಆಗಿ ಇರುತ್ತೆ. ಸೊ ಸೀಸನ್ ಇದ್ದಾಗ ತಂದಿಡ್ತೀವಿ. ಐ ಥಿಂಕ್ 100 ರೂಪಾಯಿಗೆ 4 kg ಎಲ್ಲ ಸಿಗುತ್ತೆ ಇಲ್ಲಿ ಸೀಸನ್ ಇದ್ದಾಗ. ಇವಾಗ ಎಷ್ಟಂತ ರೇಟ್ ಗೊತ್ತಿಲ್ಲ, ಇವಾಗಲೂ ಸ್ವಲ್ಪ ಕಡಿಮೆನೇ ಇರ್ಬೋದು. ಆಮೇಲೆ 200 ರೂಪಾಯಿಗೆ 1 kg ಈ ಥರ ಸಿಗುತ್ತೆ ಬಟಾಣಿ. 80 ರೂಪಾಯಿ 1/4 kg ಅದೆಲ್ಲ. ಇವಾಗ ಚಳಿಗಾಲದಲ್ಲಿ ಸ್ವಲ್ಪ ಇದ್ರ ಸೀಸನ್ ಬರುತ್ತೆ. ಮೋಸ್ಟ್ಲಿ ಡಿಸೆಂಬರ್ ಜನವರಿಯಲ್ಲಿ ಇದ್ರ ಸೀಸನ್ ಇರುತ್ತೆ ಬಟಾಣಿದು. ಸೊ ಅದನ್ನು ತಂದು ಸ್ಟೋರ್ ಮಾಡಿ ಇಟ್ಟಿದ್ದೀನಿ, ಅದನ್ನೇ ಹಾಕಿದ್ದೀನಿ ಇಲ್ಲಿ. ಬಟಾಣಿ ಮತ್ತು ಆಲೂಗಡ್ಡೆ ಸ್ವಲ್ಪ ಅದನ್ನು ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು, ಉಪ್ಪು, ರುಚಿಗೆ ತಕ್ಕಷ್ಟು ಅದೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಂದಾದ ನಂತರ ಆಲೂಗಡ್ಡೆ ಬಟಾಣಿ ಸಾಂಬಾರೆಲ್ಲ ರೆಡಿ ಆಗುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡ್ಕೊಂಡು ಬಿಡ್ತೀನಿ. ಪೂರಿ ಜೊತೆಗೆ ಸಖತ್ತಾಗಿರುತ್ತೆ ಇದು. ಅದಾದ ನಂತರ ಇವಾಗ ಅಮ್ಮ ಅಲ್ಲಿ ಪೂರಿಗೆ ಹಿಟ್ಟೆಲ್ಲ ಕಲಸಿ ಅದನ್ನು ಉಂಡೆ ಮಾಡ್ತಾಯಿದ್ದಾರೆ. ನಾನಿಲ್ಲಿ ಉದ್ದಿನ ವಡೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇದ್ರದ್ದು ಸಪ್ರೇಟಾಗಿ ಒಂದು ರೆಸಿಪಿ ಹಾಕಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಬಟ್ ಇನ್ನೂ ಸಪ್ರೇಟಾಗಿ ವಿಡಿಯೋ ಮಾಡಲೇ ಇಲ್ಲ. ಖಂಡಿತವಾಗ್ಲೂ ನಾನು ಮಾಡ್ತೀನಿ ಸಪ್ರೇಟಾಗಿ ವಿಡಿಯೋ. ಉದ್ದಿನ ವಡೆ ನಾನು ಮೊದಲಿಗೆ ನನಗೂ ಬರ್ತಾ ಇರಲಿಲ್ಲ, ಬಟ್ ಇವಾಗ ನಾನು ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಫ್ರೀಕ್ವೆಂಟ್ಲಿ ಮಾಡ್ತಾನೆ ಇರ್ತೀನಿ, ಯಾಕಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಮಗಳಂತೂ ಹೊರಗಡೆಯಿಂದ ಮೊದಲು ತುಂಬ ಉದ್ದಿನ ವಡೆ ತಿಂತಾಯಿದ್ಲು, ಬಟ್ ನಾನು ಮನೆಯಲ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಶೇಪ್ ಆಗಲಿ ಎಲ್ಲ ಪರ್ಫೆಕ್ಟಾಗಿ ಬರ್ತಾಯಿದೆ. ನನಗೂ ಕೂಡ ಖುಷಿ ಆಯಿತು, ಮನೆಯವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಉದ್ದಿನ ವಡೆ ಮಾಡಿದಾಗ. ಸೊ ಉದ್ದು ಇತ್ತಲ್ವ, ಅದನ್ನು ನಾನು ರುಬ್ಬಿ ಇಟ್ಕೊಂಡಿದ್ದೆ. ಸೊ ಅದರಿಂದನೇ ಉದ್ದಿನ ವಡೆ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿ ಹಸಿಮೆಣಸೆಲ್ಲ ಯೂಸ್ ಮಾಡ್ತಾಯಿಲ್ಲ, ಯಾಕಂದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಅವ್ರಿಗೆ ಹಸಿಮೆಣಸೆಲ್ಲ ಸಿಕ್ಕಿದ್ರೆ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ವಿದೌಟ್ ಹಸಿಮೆಣಸು, ಕರ್ಬೇವಿನ ಸೊಪ್ಪು ಅಲ್ಲಿ ಎದುರುಗಡೆನೇ ಇತ್ತಂತೇಳಿ ಅದನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ನನ್ನ ಮಗಳಿಗಂತೂ ಬಾಯಲ್ಲಿ ಏನೂ ಸಿಗಬಾರ್ದು, ಕರ್ಬೇವಿನ ಸೊಪ್ಪಾಗಲಿ ಕೊತ್ತಂಬರಿ ಸೊಪ್ಪಾಗಲಿ. ಹಸಿಮೆಣಸಂತೂ ಸಿಗಲೇಬಾರ್ದು, ಅದು ಬೇರೆ. ಬಟ್ ಬೇರೆ ಏನು ಸಿಕ್ಕಿದ್ರೂ ಅವಳಿಗೆ ಇಷ್ಟ ಆಗೋದಿಲ್ಲ. ಸೊ ಮೋಸ್ಟ್ಲಿ ನಾನು ಪ್ಲೇನ್ ಮಾಡೋದಕ್ಕೇ ಟ್ರೈ ಮಾಡ್ತೀನಿ. ನಾವೆಲ್ಲ ತಿನ್ನಬೇಕಾದ್ರೂ ಒಂದೊಂದು ಸಲ ಮಾಡ್ತೀನಿ, ಯಾಕಂದರೆ ಇದು ಬಿಸಿ ಬಿಸಿ ಇದ್ದಾಗ ನಿಮಗೆ ಖಾರ ಗಿರಲ್ಲ ಏನು ಬೇಕಂತೇನಿಲ್ಲ. ಉದ್ದಿನ ವಡೆ ಸೂಪರಾಗಿರುತ್ತೆ. ಸಾಂಬಾರು ಚಟ್ನಿ ಏನಾದರೂ ಇದ್ದರೆ ಸಾಕು, ಸಖತ್ತಾಗಿರುತ್ತೆ. ಬರೀ ಬಾಯಲ್ಲೇ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ತೋರಿಸ್ತೀನಿ ಎಂಡಲ್ಲಿ ಹೇಗೆ ಬಂದಿದೆ ಉದ್ದಿನ ವಡೆ ಅಂಥೇಳಿ. ಸೊ ಖಂಡಿತವಾಗ್ಲೂ ಇದನ್ನು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಸ್ವಲ್ಪ ರವೆ ಹಾಕ್ಕೊಂಡೆ ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಅಂದರೆ ಬ್ಯಾಟರ್ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಪರ್ಫೆಕ್ಟ್ ವಡೆ ಮಾಡೋದಕ್ಕೆ ಬರಲಿ ಅಂಥೇಳಿ. ಇದನ್ನು ಚೆನ್ನಾಗಿ ಎಷ್ಟು ಮಿಕ್ಸ್ ಮಾಡ್ತೀವಿ ನೋಡಿ, ಅಷ್ಟು ಏರ್ ಬಬಲ್ಸ್ ಎಲ್ಲ ಬರೋದಿಲ್ಲ. ಸೊ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದು ಆಲ್ಮೋಸ್ಟ್ ಇವಾಗ ರೆಡಿಯಾಗಿದೆ. ನಾನು ಉದ್ದಿನ ವಡೆ ಮಾಡೋದಕ್ಕೆ ಎಣ್ಣೆನ ಕೂಡ ಬಿಸಿಗಿಟ್ಕೊಳ್ತೀನಿ. ಪೂರಿ ಕೂಡ ಅಮ್ಮ ಮಾಡ್ತಾಯಿದ್ದಾರೆ. ಸೊ ವಡೆ ಫಸ್ಟಿಗೆ ತೆಗೆದುಬಿಡ್ತೀನಿ, ಅದಾದಮೇಲೆ ಪೂರಿನ ಕೂಡ ಮಾಡ್ತೀವಿ. ಇವತ್ತು ಲಂಚ್ಗೆ ಇಬ್ಬರು ಸೇರಿ ಅನ್ನ, ಸಾಂಬಾರ್, ಪಲ್ಯ, ಪೂರಿ, ಆಮೇಲೆ ಇದು ವಡೆ. ಸ್ವೀಟ್ ಮಾಡಲಿಲ್ಲ ಅಷ್ಟೇ. ಅದಕ್ಕೆ ಮತ್ತೆ ಇಷ್ಟು ಊಟ ಆದ ನಂತರ ತುಂಬ ಕ್ರೇವಿಂಗ್ಸ್ ಆಗ್ತಾಯಿತ್ತು, ಸ್ವೀಟ್ ಕ್ರೇವಿಂಗ್ಸ್. ಅದಕ್ಕೆ ನಾವು ಮತ್ತೆ ಐಸ್ ಕ್ರೀಮ್ ಆರ್ಡ್ರ್ ಮಾಡಿದ್ವಿ. ಅಂದರೆ ಎಷ್ಟು ಫುಲ್ ಪರ್ಫೆಕ್ಟ್ ಮೀಲ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ಐಸ್ ಕ್ರೀಮ್ ಸ್ವೀಟಾಗಿ ಮಾಡಿದ್ವಿ. ಇಲ್ಲಾಂದರೆ ಇದ್ರ ಜೊತೆ ಪಾಯಸ ಎಲ್ಲ ಇದ್ದರೆ ಇನ್ನೂ ಸೂಪರಾಗಿರುತ್ತೆ. ಬಟ್ ಪರವಾಗಿಲ್ಲ, ಐಸ್ ಕ್ರೀಮಲ್ಲೇ ಸ್ವೀಟ್ ಡಿಶ್ ಆಗಿ ಫಿನಿಷ್ ಮಾಡಿದ್ವಿ ಇವತ್ತಿನ ಊಟ.
ಸೊ ಸ್ವಲ್ಪ ಎಣ್ಣೆ ಎಲ್ಲ ಬಿಸಿ ಆಗ್ತಾ ಇರಬೇಕಾದ್ರೆ ನಾನಿಲ್ಲಿ ಉದ್ದಿನ ವಡೆನ ಬಿಟ್ಕೊಳ್ತಾ ಇದ್ದೀನಿ. ಕೈಯನ್ನು ನೀರಲ್ಲಿ ಅದ್ದಿ ಚೆನ್ನಾಗಿ ಬಿಟ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ಕೈಯಲ್ಲಿ ಉದ್ದಿನ ಹಿಟ್ಟೆಲ್ಲ ಅಂಟ್ಕೊಂಡು ಬಿಡುತ್ತೆ. ಅದಕ್ಕೋಸ್ಕರನೇ ತುಂಬ ಜನ ಆ ಮಷಿನ್ ಈ ಮಷಿನ್ ಎಲ್ಲ ತೊಗೊಳ್ತಾರೆ. ಆದರೆ ನನಗನ್ಸುತ್ತೆ ಉದ್ದಿನ ವಡೆ ಮಾಡೋದಕ್ಕೆ ಕೈಗಿಂತ ಒಳ್ಳೆ ಮಷಿನ್ ಯಾವುದೂ ಇಲ್ಲ ಅಂತ. ನೀವು ನೋಡಿ ಎಂಡ್ ತನಕ ಸ್ವಲ್ಪ ಅಂದರೆ ಉದ್ದಿನ ವಡೆ ಯಾವ ರೀತಿ ಬರ್ತಾ ಇದೆ ಅಂತೇಳಿ. ನಾನು ಸ್ವಲ್ಪನೇ ಉದ್ದು ನೆನೆಸಿ ಮಾಡ್ತಾ ಇರ್ತೀನಿ ಯಾವಾಗಾದರೆ, ಯಾಕಂದರೆ ತುಂಬ ಮಾಡ್ತಾಯಿದ್ರೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ, ಎಣ್ಣೆ ತಿಂಡಿ ಜಾಸ್ತಿ ಬೇಡ ಅಂತೇಳಿ ಸ್ವಲ್ಪ ನೆನೆಸಿ ಎಲ್ಲರಿಗೂ ಒಂದೊಂದು ಎರಡೆರಡು ಆಗೋಷ್ಟೇ ಮಾಡ್ತೀನಿ ಅಷ್ಟೇ. ಸಖತ್ತಾಗಿರುತ್ತೆ. ಗೆಸ್ಟೆಲ್ಲ ಬಂದರೆ ನಾನು ಇದನ್ನೇ ಮಾಡಿ ಕೊಡ್ತೀನಿ. ಬಟ್ ಒಂದು ಉದ್ದು ಒಂದು ಸ್ವಲ್ಪ ನೆಂದಿರಬೇಕು ಅಷ್ಟೇ. ಮೊದಲೇ ಗೊತ್ತಿದ್ದರೆ ಇದನ್ನೇ ಮಾಡ್ತೀನಿ. ಕ್ವಿಕ್ಕಾಗಿ ಬಂದರೆ ನಾನು ಮೋಸ್ಟ್ಲಿ ಮಸಾಲೆ ದೋಸೆನೇ ಮಾಡಿ ಕೊಡ್ತೀನಿ. ಅಂದರೆ ನಮ್ಗೆ ಗೊತ್ತಿಲ್ಲದೆ ಬಂದರೆ ದೋಸೆ ಹಿಟ್ಟಂತೂ ಇದ್ದೇ ಇರುತ್ತೆ, ಅದಕ್ಕೋಸ್ಕರನೇ. ಇಲ್ಲ ಅಂದರೆ ಇದೇ ಉದ್ದಿನ ವಡೆ ಏನಾದರೂ ಮಾಡ್ತಾಯಿರ್ತೀನಿ. ಸೊ ಇವಾಗ ಇದನ್ನೆಲ್ಲ ಎರಡು ಸೈಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಇದು ಆಲ್ಮೋಸ್ಟ್ ಕಲರ್ ಚೇಂಜ್ ಆಗ್ತಾಯಿದೆ. ಇದನ್ನು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ, ಒಳಗಡೆಯಿಂದ ಚೆನ್ನಾಗಿ ಬೇಯೋದಿಲ್ಲ. ನನಗಿನ್ನೂ ನೆನಪಿದೆ, ಐ ಥಿಂಕ್ ಸ್ವಲ್ಪ ಟೈಮ್ ಹಿಂದೆಯೇ ಒಂದು ಹೋಟೆಲ್ಗೆ ಹೋದೆ, ಹೊಸದಾಗಿ ಓಪನ್ ಆಗಿದೆ ಅಂತೇಳಿ. ನಮಗೊಂದು ಅಭ್ಯಾಸ ಇದೆ, ಹೊಸ ಹೋಟೆಲ್ಗೆ ಹೋದರೆ ಅಂದರೆ ಓಪನ್ ಆದರೆ ಅಲ್ಲಿಗೆ ಹೋಗಿ ತಿನ್ನೋ ಅಭ್ಯಾಸ ಇದೆ. ಸೊ ಅಲ್ಲಿಗೆ ಹೋಗಿದ್ದೆ. ಉದ್ದಿನ ವಡೆ ಅಂತ ಹೇಳಿದ ತಕ್ಷಣ ಅವ್ರು ಮಾಡಿ ಕೊಟ್ಟರು. ಬಟ್ ನಾನು ಮೇಲ್ಗಡೆಯಿಂದ ಪರ್ಫೆಕ್ಟ್ ಕೆಂಪಗಾಗಿತ್ತು. ಓಪನ್ ಮಾಡಿ ನೋಡ್ತೀನಿ, ಒಳಗಡೆಯಿಂದ ಹಿಟ್ಟೆಲ್ಲ ಕೆಳಗಡೆ ಬರ್ತಾಯಿತ್ತು, ಉದ್ದಿನ ಹಿಟ್ಟೆಲ್ಲ. ಸೊ ನನಗೆ ಅದು ಅಂದರೆ ಅವರು ಮೇ ಬಿ ಗ್ಯಾಸ್ ಫ್ಲೇಮನ್ನು ಫಾಸ್ಟ್ ಇಟ್ಕೊಂಡು ಜಸ್ಟ್ ಹೊರಗಡೆಯಿಂದ ಕೆಂಪಾಗೋ ತನಕ ಫ್ರೈ ಮಾಡಿದ್ರು ಅನಿಸುತ್ತೆ, ಅದಕ್ಕೋಸ್ಕರನೇ. ಬಟ್ ನೀವು ಮನೇಲಿ ಮಾಡಿದಾಗ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಉದ್ದಿನ ವಡೆ ನೋಡಿದ್ರಲ್ಲಿ ಎಷ್ಟು ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿದೆ ಅಂತೇಳಿ. ಎಣ್ಣೆ ಬಿಸಿ ಇತ್ತು, ಅದೇ ಎಣ್ಣೆಯಲ್ಲಿ ಇವಾಗ ಪೂರಿನ ಮಾಡ್ತಾಯಿದ್ದೀನಿ. ಪೂರಿ ಕೂಡ ನೋಡಿ, ಪ್ರತಿಯೊಂದು ಪೂರಿನೂ ಉಬ್ಬುತ್ತಾ ಇದೆ. ಇದರಲ್ಲಿ ಯಾವುದೇ ರೀತಿಯಾಗಿರೋ ಮೈದಾ ಹಿಟ್ಟಾಗಲಿ ಯಾವುದೇ ಹಿಟ್ಟನ್ನು ಯೂಸ್ ಮಾಡಲಿಲ್ಲ. ಪ್ಯೂರಾಗಿ ಗೋಧಿ ಹಿಟ್ಟನ್ನು ಮಾತ್ರ ಬಳಸ್ತಾ ಇದ್ದೀನಿ ಇದಕ್ಕೋಸ್ಕರ. ಅಂದರೆ ನಾವು ಯೂಶ್ವಲಿ ಪೂರಿ ಹೀಗೆ ಮಾಡ್ತೀವಿ. ನಾನು ಚಿಕ್ಕವರಿರುವಾಗ ನಮ್ಮ ಮೈಂಡ್ಸೆಟ್ ಏನಂದರೆ ಪೂರಿ ಅಂದ ತಕ್ಷಣ ಮೈದಾ ಹಿಟ್ಟು ಹಾಕಿ ಮಾಡ್ತಾರೆ ಅಂತ. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಪೂರಿಗೆ ಬರೀ ಗೋಧಿ ಹಿಟ್ಟು ಹಾಕಿ ಮಾಡಿದ್ರು ಕೂಡ ಇಷ್ಟೇ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂಥೇಳಿ. ಪ್ರತಿಯೊಂದು ಪೂರಿ ಕೂಡ ಉಬ್ಬಿ ಸಖತ್ತಾಗಿ ಬಂದಿತ್ತು, ಯಾವುದೇ ಇದಿಲ್ಲ. ತುಂಬ ಚೆನ್ನಾಗಿತ್ತು. ಪೂರಿ ರೆಡಿ ಆಯಿತು, ಉದ್ದಿನ ವಡೆ ರೆಡಿ ಆಯಿತು, ಸಾಂಬಾರು ಕೂಡ ರೆಡಿ ಆಯಿತು. ಒಂದು ಮೇಲ್ಗಡೆಯಿಂದ ಬೇಕಾದರೆ ಒಗ್ಗರಣೆ ಕೊಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಸಖತ್ತಾಗಿರುತ್ತೆ. ಹಾಗೆ ನಾನು ಮಾಡಿರೋ ಪಲ್ಯ ಕೂಡ ರೆಡಿ ಆಯಿತು ಪೂರಿ ಜೊತೆಗೆ. ಸೊ ಈ ವ್ಲಾಗ್ನ ಕೂಡ ನಾನು ಇವತ್ತು ಇಲ್ಲಿಗೆ ಎಂಡ್